ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಮ್ ಆದ್ಮಿ ಪಾರ್ಟಿಯ ನಾಯಕಿ ಮೇಲೆ ಆಕೆಯ ಕಾರಿಗೆ ಸಂಬಂಧಪಟ್ಟಂತೆ ದುಷ್ಕರ್ಮಿಗಳು ದಾಳಿ ಮಾಡಿದ್ದಾರೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದನ್ನ ಇವರು ಹೇಳ್ಕೊಳ್ತಾ ಇದ್ದಾರೆ. ತಡರಾತ್ರಿ ಯುವಕನಿಂದ ಏಕಾಏಕಿ ಕಾರು ಧ್ವಂಸ ಆಗಿದೆ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನ ವಿಜ್ಞಾನ ನಗರದಲ್ಲಾಗಿರೋ ಘಟನೆ. ರಾಜಕಾಲುವೆ ಒತ್ತುವರಿ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ತನ್ನ ಕಾರನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತ ಆಮ್ ಆದ್ಮಿ ಪಾರ್ಟಿಯ ನಾಯಕಿ ಸತ್ಯವಾಣಿ ಅನ್ನೋರು ಹೇಳ್ತಾ ಇದ್ದಾರೆ. ಒತ್ತುವರಿ ವಿರುದ್ಧ ನಾನು ಹೋರಾಟ ಮಾಡ್ತಾ ಇದ್ದೆ, ಹೀಗಾಗಿ ಪೂರ್ವ ದ್ವೇಷವನ್ನ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡು ಬಂದು ತನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕಾಗಿಲ್ಲ, ಬದಲಾಗಿ ಕಾರ್ ಮೇಲೆ ದಾಳಿ ಮಾಡೋದ್ರ ಮೂಲಕ ತನ್ನನ್ನು ಹೆದರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಪೊಲೀಸ್ ಆಯುಕ್ತರಿಗೆ ದೂರು ಕೊಡೋದಕ್ಕೆ ಸತ್ಯವಾಣಿ ಅನ್ನೋರು ಮುಂದಾಗಿದ್ದಾರೆ. ಒಬ್ಬ ಕಾರ್ ಡೆಸ್ಪರೇಟ್ ಆಗಿ ಬೇಕು ಅಂತ ಬಂದು ಕಾರಿನ ಗಾಜನ್ನು ಒಡೆಯುವಂತಹ ಸಂದರ್ಭದ ಸಿಸಿಟಿವಿ ಫುಟೇಜಸ್ ದಾಖಲಾಗಿದೆ. ಮುಖಕ್ಕೆ ಹೆಲ್ಮೆಟ್ ಧರಿಸಿದ್ದಾನೆ, ಗುರುತು ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ. ನೋಡಿ, ಇದು ಇಂಟೆನ್ಷನಲ್ ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿ ಹೇಳ್ತಾ ಇದೆ. ಯಾರೋ ಕುಡಿದು ಜ್ಞಾನಗೆಟ್ಟವರು ಮತಿಗೆಟ್ಟವರು ಮಾಡಿದ್ರು ಅಂತ ಹೇಳಿದ್ರೆ ಬೈಕಲ್ಲಿ ಬರ್ತಾರೆ, ಸುತ್ತಮುತ್ತ ಇರೋ ಎಲ್ಲಾ ವಾಹನಗಳಿಗೂ ಹಾನಿ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇವನು ಅವನಿಗೆ ಕ್ಲಿಯರ್ ಇರುತ್ತೆ ಟಾರ್ಗೆಟ್ ಯಾವ ಕಾರು ಅಂತ. ಸೊ ಅಲ್ಲಿ ತನಕ ಬರೋ ತನಕ ಅವ್ನು ಬೇರೆ ಯಾವುದೇ ಪ್ರಾಪರ್ಟಿ ಹಿಂದು ಮುಂದೆ ಯಾವುದು ಕಾರು ಬೈಕು ಏನನ್ನೂ ಟಚ್ ಮಾಡಿರಲ್ಲ. ಹಾಗೆ ಬರ್ತಾನೆ, ಅವನಿಗೆ ಗೊತ್ತಿರುತ್ತೆ ಟಾರ್ಗೆಟ್ ಯಾವುದು ಅಂತ. ಆ ಕಾರ್ ಬಳಿ ಬರ್ತಾ ಇದ್ದ ಹಾಗೆ ಕಾರಿನ ಮುಂಭಾಗದ ಗಾಜನ್ನ ಜಖಂಗೊಳಿಸಿ ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗುವಂತಹ ಸಂದರ್ಭ ಮತ್ತೆ ವೆಲ್ ಪ್ಲಾನ್ಡ್ ಇದು. ಸಿಕ್ಕಾಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಮುಖ ಐಡೆಂಟಿಫಿಕೇಶನ್ ಕವರ್ ಮಾಡೋ ನಿಟ್ಟಿನಲ್ಲಿ ಹೆಲ್ಮೆಟ್ ಕೂಡ ಹಾಕಿರ್ತಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪವಿತ್ರ. ಯಾರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೆ ಎಲ್ಲಿ ಹೋರಾಟ ಮಾಡ್ತಾ ಇದ್ರು ಇವರು, ಒತ್ತುವರಿ ಯಾವ ಸ್ವರೂಪದಲ್ಲಾಗಿತ್ತು, ಏನೇನು ಮಾಹಿತಿ ಇದೆ ಅಂತ? ಮಮತಾ, ವಿಭೂತಿ ನಗರದಲ್ಲಿ ಅವರು ರಾಜಕಾಲುವೆ ಒತ್ತುವರಿ ವಿರುದ್ಧ ಸತ್ಯವಾಣಿ ಅವರು ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ರು. ಅಂದ್ರೆ ಮಳೆ ಬಂದಾಗ ಸಾಮಾನ್ಯವಾಗಿ ರಾಜಕಾಲುವೆ ಒತ್ತುವರಿ ಆದಾಗ ಅವರು ವಾಸವಿದ್ದಂತಹ ಕಾಲೋನಿಗಳಿಗೆ ನೀರು ನುಗ್ತಾ ಇತ್ತು. ಸೊ ಹೀಗಾಗಿ ಆಕೆ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ರು. ಸೊ ಆಗ್ಲೂ ಕೂಡ ಈಕೆಯ ಬಗ್ಗೆ ಅವಾಚ್ಯವಾಗಿ ನಿಂದನೆಯನ್ನ ಮಾಡಿ ಜೊತೆಗೆ ಸಾಕಷ್ಟು ಅಂದ್ರೆ ಅವ್ರು ಹೇಳ್ತಾ ಇರುವಂತದ್ದು ಸ್ಥಳೀಯ ರಾಜಕೀಯ ಕುಮ್ಮಕ್ಕಿನಿಂದ ಈ ರೀತಿ ಕೆಲವೊಬ್ರು ಯುವಕರು ಕೃತ್ಯವನ್ನ ಮಾಡ್ತಾ ಇದ್ದಾರೆ ಅಂತ. ಈ ಹಿಂದೆ ಅವರ ಹೆಸರಿನಲ್ಲಿ ಏನೇನೋ ಬರೆದು ಬ್ಯಾನರ್ ಕೂಡ ಅಂಟಿಸಿದ್ರಂತೆ. ಈಗ ಮುಂದುವರೆದ ಭಾಗವಾಗಿ ಅವರು ಮನೆಯ ಮುಂದೆ ಗಾಡಿಯನ್ನ ನಿಲ್ಲಿಸಿದಾಗ ರಾತ್ರಿ ಹೊತ್ತು ಟೂ ವೀಲರ್ ನಲ್ಲಿ ಬಂದಂತಹ ಇಬ್ಬರು ಯುವಕರಲ್ಲಿ ಒಬ್ಬ ಯುವಕ ಏಕಾಏಕಿ ಇಳಿದು ಆಕೆಯ ಕಾರನ್ನ ಧ್ವಂಸಗೊಳಿಸಿರುವಂತಹ ಘಟನೆ ನಡೆದಿದೆ. ಒಂದು, ರಾಜಕಾಲುವೆ ಒತ್ತುವರಿಯ ವಿರುದ್ಧ ಹೋರಾಟ ಮಾಡಿದಂತಹ ನನಗೆ ಯಾಕೆ ರಕ್ಷಣೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಆಕೆಯ ಅಳಲು. ಜೊತೆಗೆ ಈ ರೀತಿಯಾಗಿ ಘಟನೆಗಳು ನಡೆದ್ರೆ ಯಾರು ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಾರೆ ಅನ್ನುವಂತಹ ಆಕ್ರೋಶವನ್ನ ಕೂಡ ಹೊರ ಹಾಕಿದ್ದಾರೆ. ಸೊ ಈಗಾಗಲೇ ಇದರ ಬಗ್ಗೆ ಪೊಲೀಸ್ ಕಮಿಷನರ್ಗೂ ಕೂಡ ದೂರನ್ನ ದಾಖಲಿಸೋದಕ್ಕೆ ಆಕೆ ಮುಂದಾಗಿದ್ದಾರೆ. ಜೊತೆಗೆ ಒಂದು, ರಾಜಕಾಲುವೆಯ ವಿರುದ್ಧ ಧ್ವನಿ ಎತ್ತಿದಾಗ ಕಮಿಷನರ್ಗೆ ದೂರನ್ನ ಕೊಟ್ಟಿದ್ರು, ಈ ರೀತಿ ಆಗ್ತಾ ಇದೆ ದಯವಿಟ್ಟು ಇದನ್ನ ಮಾಡಿ ಅಂತ. ಸೊ ಯಾವಾಗ ಈಕೆ ದೂರು ಕೊಟ್ಟರೋ ಆಗ ಇಮಿಡಿಯೇಟ್ ಆಗಿ ರಾಜಕಾಲುವೆ ಒತ್ತುವರಿಯನ್ನ ತೆರವುಗೊಳಿಸ್ತಾರೆ. ರಾಜಕಾಲುವೆ ಒತ್ತುವರಿಯನ್ನ ಮಾಡಿ ಪೆಟ್ರೋಲ್ ಬಂಕ್ ಅನ್ನ ಕಟ್ಕೊಂಡಿದ್ರು. ಅದು ಎರಡೆರಡು ಬಾರಿ ವಾರ್ನ್ ಮಾಡಿದ್ರು ಕೂಡ ಅದನ್ನ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿಲ್ಲ. ನಿರಂತರವಾಗಿ ಹೋರಾಟ ಮಾಡಿದ ಮೇಲೆ ತೆರವು ಮಾಡಿದ್ರು. ಅದೇ ದ್ವೇಷಕ್ಕೆ ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಸತ್ಯವಾಣಿ ಅವರ ಆರೋಪ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.